ಬಂದಿದ್ದಾರೆ, ಫಾರೆಸ್ಟ್ನವರೆಲ್ಲ ಬಂದು ಎಲ್ಲ ಗೂಡೆಲ್ಲ ಇಟ್ಟಿದ್ದಾರೆ, ಅದರಾದರೆ ಬೀಳಲಿಲ್ಲ. ಅದರಲ್ಲಿ ಆಚೆ ಈಚೆ ಹೋಗುವಾಗೆಲ್ಲ ಅದು ಇದು ಈ ಟೈಪ್ ಅದು ಒಂದು ಗರ್ಜನೆ ಟೈಪ್ ಮಾಡ್ತದೆ ಅದು. ನನ್ನ ಮನೆಯ ಒಳಗೆ ಹೋಗಿ ಅಡಿಗೆ ಅದು ಇದು ಊಟದ್ದು ಇದುವೇ ಕೆಳಗೆ ಹಾಕಿದೆ ಹೋಗಿ ಬಂದು. ಮಂಗಳೂರು ನಗರದ ಮಣ್ಣಗುಡ್ಡೆಯ ಕಾಂತರಾಜ್ ಲೈನ್ನಲ್ಲಿರುವ ನಿವಾಸಿಗಳು ಕೋತಿಗಳ ಕಾಟದಿಂದ ಇನ್ನಿಲ್ಲದ ತೊಂದರೆ ಅನುಭವಿಸುತ್ತಿದ್ದಾರೆ. ಮನೆಗಳ ಮೇಲೆ ಕೋತಿಗಳು ದಾಳಿ ಮಾಡಿ ಮನೆಯಲ್ಲಿರುವ ದವಸ ಧಾನ್ಯ, ತರಕಾರಿ, ಬಟ್ಟೆಗಳು ಹಾಗೂ ಇನ್ನಿತರೆ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡುತ್ತಿವೆ. ತಿಂಡಿ ತಿನಿಸುಗಳನ್ನು ಕಿತ್ತುಕೊಂಡು ಹೋಗುತ್ತಿವೆ. ಇದನ್ನು ಓಡಿಸಲು ಮನೆ ಮಾಲೀಕರು ಮುಂದಾದರೆ ಅವರಿಗೂ ಕಚ್ಚಲು ಮುಂದಾಗುತ್ತಿವೆ. ಕೋತಿಗಳ ಕಾಟ ಇಂದು ತಲೆನೋವಾಗಿ ಪರಿಣಮಿಸಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟವರು ಮಣ್ಣಗುಡ್ಡೆ ಪರಿಸರದಲ್ಲಿ ಹೆಚ್ಚುತ್ತಿರುವ ಕೋತಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ಸಾರ್ವಜನಿಕರ ಒತ್ತಾಯ. ಜನಗಳಿಗೆ ಭಾರಿ ಉಪದ್ರ ಉಂಟು. ಆಚೆ ಈಚೆ ಹೋಗುವಾಗೆಲ್ಲ ಅದು ಇದು ಈ ಟೈಪ್ ಅದು ಒಂದು ಗರ್ಜನೆ ಟೈಪ್ ಮಾಡ್ತದೆ ಅದು. ಹಾಗೆ ಮಕ್ಕಳೆಲ್ಲ ಬರಲಿಕ್ಕೆ ಎದ್ದರ್ತಾರೆ, ಈಕೆ ಮಾರ್ಗಕ್ಕೆಲ್ಲ ಬರಲಿಕ್ಕೆ, ಮನೆಯಿಂದ ಹೊರಗೆ ಬರುವುದಿಲ್ಲ ಹೆಚ್ಚಿನವರು. ಹಾಗೆ ಅದರ ಪ್ರಾಬ್ಲಮ್ ಅದುವೇ ಒಂದು ದೊಡ್ಡದು. ಮತ್ತು ನಾಯಿ ಒಟ್ಟಿಗೆ ಅದು ಆಡುವುದು ಇಡೀ ದಿವಸ. ನಾಯಿ ಎಲ್ಲಿ ಉಂಟು ಅಲ್ಲಿ ಇರ್ತದೆ. ಅದು ರಾತ್ರಿ 12 ಗಂಟೆ ಸಹ ನಮ್ಮ ಮನೆ ಹತ್ತಿರ ಉಂಟು. ಈಗ ಒಂದು 2-3 ವಾರ ಆಯಿತು, 1 ತಿಂಗಳಾಯಿತು. ಈಗ ಜಾಸ್ತಿ ಆಗ್ತಾ ಉಂಟು ಅದರದ್ದು ಉಪದ್ರ. ಹೊರಗೆ ಅಂದರೆ ಅದು ಯಾವಾಗ ಬರ್ತದೆ ಅದು ನೋಡುವಾಗ, ಅದರ ಆ್ಯಕ್ಷನ್ ನೋಡುವಾಗ ಅದು ಕಚ್ಚಿದಾಗೆ ಬರ್ತದೆ, ಅದು ಹತ್ತಿರ ಬರ್ತದೆ. ಹಾಗೆ ಇಲ್ಲಿ 3-4 ಇತ್ತು, ಈಗ ಎಲ್ಲ ಹೋಗಿ ಈಗ ಒಂದೇ ಉಂಟು. ಈಗ ಇದು ಒಂದು ತುಂಬ ಸಮಯದಿಂದ ಇದುವೇ ಉಂಟು. ಒಂದು ಬಂದಿದ್ದಾರೆ, ಫಾರೆಸ್ಟ್ನವರೆಲ್ಲ ಬಂದು ಎಲ್ಲ ಗೂಡೆಲ್ಲ ಇಟ್ಟಿದ್ದಾರೆ, ಅದರಾದರೆ ಬೀಳಲಿಲ್ಲ. ಅದರಲ್ಲಿ ಈಗ ಸುಂಟು ಮನೆಯಲ್ಲಿ ಇಟ್ಟಿದ್ದಾರೆ ಅಲ್ಲಿ ಮೇಲೆ ಮಾಳಿಗೆಯಲ್ಲಿ. ಮತ್ತು ಇಲ್ಲಿ ಫ್ಲ್ಯಾಟ್ ಎಲ್ಲ ಹೋಗ್ತದೆಲ್ಲ, ಕಂಬ ಎಲ್ಲ ಪೈಪು ಅದನ್ನೆಲ್ಲ ಕಟ್ ಮಾಡ್ತದೆ ಎಲ್ಲ ಮೇಲೆ, ಅದರಲ್ಲಿ ಹೋಗುದು, ಅದು ಕಟ್ಟಾಗಿ ಕೆಳಗೆ ಬೀಳ್ತದೆ. ಮತ್ತು ಮನೆಯೊಳಗೆ ಸೀದಾ ನನ್ನ ಮನೆಯೊಳಗೆ ಹೋಗಿ ಅಡಿಗೆ ಅದು ಇದು ಊಟದ್ದು ಇದುವೇ ಕೆಳಗೆ ಹಾಕಿದೆ ಹೋಗಿ ಬಂದು. ನಿನ್ನೆ ರಾತ್ರಿ ಸಹ ನನ್ನ ಮನೆಗೆ ಬಂದಿದೆ, ಒಳಗೆ ಬಂದಿದೆ. ಹಾಗೆ ಉಪಾದ ಜನಗಳು ಅಂದರೆ ಹುಡುಗರು ಈ ಮಕ್ಕಳೆಲ್ಲ ಹೋಗುವಾಗ ಹೋಗ್ಲಿಕ್ಕೆ ಹೇಳ್ತಾರೆ, ಯಾರಾದರೂ ಬರಬೇಕು ದೊಡ್ಡವರು. ಹಾಗೆ ಅದರದ್ದೊಂದು ಪ್ರಾಬ್ಲಮ್ ಆಗಿದೆ.